ಆರ್ಬಿ ತಿಮ್ಮಾಪುರ್ ವಿರುದ್ಧ ಈಗ ಗಂಭೀರವಾದಂತ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬಂದಿದೆ. ಇಡೀ ಕ್ಯಾಬಿನೆಟ್ಗೆ ಕಪ್ಪು ಮಸಿ ಬಳಿದ್ರ ಹಾಗಾದ್ರೆ ತಿಮ್ಮಾಪುರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ತಿಮ್ಮಾಪುರ ವಿರುದ್ಧ ಸ್ವತಂತ್ರ ತನಿಖೆ ಆಗಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಹೈಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಸ್ವತಂತ್ರವಾದಂತ ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ಆಗ್ರಹ. ರಿಪಬ್ಲಿಕ್ ಕನ್ನಡದ ಜೊತೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸ್ವತಂತ್ರವಾಗಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ. ತಿಮ್ಮಾಪುರ್ ವಿರುದ್ಧ ಸ್ವತಂತ್ರವಾದಂತ ತನಿಖೆ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ಆಗ್ರಹ. ಈಗ ಭರತ್ ಶೆಟ್ಟಿ ಕೂಡ ಅದೇ ಆಗ್ರಹವನ್ನ ಮಾಡಿದ್ದಾರೆ. ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹಗಳೀಗ ಕೇಳಿ ಬರ್ತಾ ಇದೆ. ಇಂಡಿಪೆಂಡೆಂಟ್ ಜಡ್ಜ್ ಮೂಲಕ ತನಿಖೆಗೆ ಆದೇಶಿಸಿ ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇರೋದು. ಸಚಿವರ ನೇತೃತ್ವದ ವಿಶೇಷ ಕಮಿಟಿ ರಚನೆ ಆಗಬೇಕು ಅನ್ನುವಂತ ಪಟ್ಟನ್ನ ಕೂಡ ಬಿಜೆಪಿ ನಾಯಕರು ಹಿಡಿದಿದ್ದಾರೆ. ಎಲ್ಲಾ ಇಲಾಖೆಯಲ್ಲೂ ಭ್ರಷ್ಟಾಚಾರದ ತನಿಖೆ ಆಗಲಿ, ಪಾರದರ್ಶಕವಾಗಿ ತನಿಖೆ ಆಗಲಿ ಅಂತ ಭರತ್ ಶೆಟ್ಟಿ ಆಗ್ರಹ ಮಾಡಿರೋದು. ಪಾರದರ್ಶಕ ತನಿಖೆಗೆ ತಿಮ್ಮಾಪುರ ಸಹಕಾರ ನೀಡಲಿ, ಕೂಡಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಆರ್ಬಿ ತಿಮ್ಮಾಪುರ್ ನೀಡಲಿ ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಭರತ್ ಶೆಟ್ಟಿ, ಆ ಮೂಲಕ ಆಗ್ರಹವನ್ನ ಮಾಡಿದ್ದಾರೆ. ಆರ್ಬಿ ತಿಮ್ಮಾಪುರ ಒಂದು ಹೇಳಿಕೆಯನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ ಸರ್? ನೋಡಿ, ಆರ್ಬಿ ತಿಮ್ಮಾಪುರ ಹೇಳಿಕೆ ಏನಿದೆ, ಅವರು ಡೆಸ್ಪರೇಟ್ ಆಗಿದ್ದಾರೆ. ನಾನು ಒಬ್ಬನೇ ಸಿಕ್ಕಿ ಬಿದ್ದಿದ್ದೇನೆ ಅನ್ನುವಂಥ ಬೇಜಾರು ಅವರನ್ನು ಕಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬಹಳ ನೊಂದಿದ್ದಾರೆ. ನಾನು ಒಬ್ಬನೇ ಯಾಕೆ ಸಿಕ್ಕಿ ಬೀಳಬೇಕು, ಇಡೀ ಕ್ಯಾಬಿನೆಟ್ ಎಲ್ಲರೂ ಸಹ ಸಿಕ್ಕಿ ಬೀಳಬೇಕು ಅನ್ನುವಂಥ ಆಸೆ ಅವರಲ್ಲಿದೆ. ಅಂದರೆ ನನಗೆ ಕಂಪನಿ ಸಿಗ್ತದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಮಾಡಿದ್ದಾರೆ. ಅವ್ರು ಹೇಳೋದಂತೂ ನಿಜ. ಕರಪ್ಷನ್ನು ನನ್ನ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಅಲ್ಲ, ಎಕ್ಸೈಸಲ್ಲಿ ಮಾತ್ರ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಇದೇ ಥರದ ಕರಪ್ಷನ್ ಇದೆ ಅನ್ನೋದನ್ನು ಅವರು ಡೈರೆಕ್ಟಾಗಿ ಹೇಳಿದ್ದಾರೆ. ಅಂದರೆ ಇಡೀ ಸರ್ಕಾರದ ಮೇಲೆ ನಾವು ಏನಂತ ಹೇಳ್ತಾ ಬಂದಿದ್ದೀವಿ ಇಷ್ಟು ತನಕ, ಕ್ಯಾಬಿನೆಟ್ ಒಂದು ಮಂತ್ರಿ ಅದನ್ನು ಕನ್ಫರ್ಮ್ ಮಾಡಿದ್ದಾರೆ, ನಮ್ಮಲ್ಲಿ ದೊಡ್ಡ ರೀತಿಯ ಕರಪ್ಷನ್ ನಡೀತಾ ಇದೆ ಅನ್ನುವಂಥ ವಿಷಯದಲ್ಲಿ. ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಅವರು, ಅವರ ಸಂಬಂಧಿಕರು, ಒಬ್ಬ ಹತ್ತಿರದ ಸಂಬಂಧಿ ಮತ್ತು ಅಧಿಕಾರಿಗಳು ಎಲ್ಲರೂ ಸಹ ಇನ್ವಾಲ್ವ್ ಇದ್ದಾರೆ ಅನ್ನೋದು ಇವಾಗಲೇ ಎಲ್ಲ ಮೀಡಿಯಾದಲ್ಲಿ ಬರ್ತಾ ಇದೆ. ಮತ್ತು FIR ಸಹ ಇಬ್ಬರ ಮೇಲೆ ಆಗಿದೆ. ಇಮಿಡಿಯೇಟಾಗಿ ಅವರು ರೆಸಿಗ್ನೇಷನ್ನ ಕೊಡಬೇಕಾಗಿದೆ. ರೆಸಿಗ್ನೇಷನ್ ಕೊಡಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಹಾಗಾಗಿ ಬೇರೆ ಮಂತ್ರಿಗಳು ಯಾರು ಕರಪ್ಷನ್ ಮಾಡ್ತಾ ಇದ್ದಾರೆ ಅವರು ಸಿಕ್ಕಿಬಿಡಲಿಲ್ಲ, ಅವರು ರೆಸಿಗ್ನೇಷನ್ ಕೊಡ್ತಾ ಇಲ್ಲ, ನಾನು ಒಬ್ಬನೇ ಯಾಕೆ ರೆಸಿಗ್ನೇಷನ್ ಕೊಡಬೇಕು ಅನ್ನುವಂಥ ಒಂದು ದುಃಖದಿಂದ ಅವರು ಮಾತಾಡ್ತಾ ಇದ್ದಾರೆ. ಹಿರಿಯ ಸಚಿವರು ಈ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥ, ಮಾಧ್ಯಮಗಳಲ್ಲಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ಇದು ಏನೋ ತನಿಖೆ ಆಗಬೇಕು ಅಂತೀರಾ? ಎಲ್ಲ ಇಲಾಖೆ ಸಚಿವರ ಮೇಲೂ ಕೂಡ ಆರೋಪ ಬಂದಿದೆ, ಅಥವಾ ಯಾವ ರೀತಿಯ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತೀರಿ? ನೋಡಿ, ಇದಕ್ಕೆ ದೊಡ್ಡ ರೀತಿಯ ತನಿಖೆ ಆಗಬೇಕಾಗಿದೆ. ಇದು ಗೌರ್ಮೆಂಟನ್ನು ಬಿಟ್ಟು ಇಂಡಿಪೆಂಡೆಂಟಾಗಿ ಜುಡಿಷಿಯಲ್ ಇರುವಂಥ ಒಬ್ಬ ಹೈಕೋರ್ಟ್ನವರು ಯಾರು ದೊಡ್ಡ ಜಡ್ಜನ್ನು ಹಿಡಿದು ಅವರ ನೇತೃತ್ವದಲ್ಲಿ ಇದೊಂದು ಎನ್ಕ್ವೈರಿ ಆದರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇದು ಮೋಡದಲ್ಲಿ ಏನಾಗಿದೆ, ಮತ್ತೊಂದರಲ್ಲಿ ಏನಾಗಿದೆ, ಅದೇ ರೀತಿಯಲ್ಲಿ ಇದು ಮುಚ್ಚಿ ಹಾಕುವಂಥ ಕೆಲಸ ಆಗ್ತದೆ. 2 ರೌಂಡ್ ಎನ್ಕ್ವೈರಿ ಮಾಡಿದಾಗ ಮಾಡ್ತಾರೆ, ಮತ್ತೇನು ಸಹ ಮುಂದುವರಿದಿಲ್ಲ. ಇದೊಂದು ಇಂಡಿಪೆಂಡೆಂಟ್ ಜಡ್ಜ್ ಮೂಲಕ ಒಂದು ಸಮಿತಿಯನ್ನು ಮಾಡಿ ಅವರ ಮೂಲಕ ಇದನ್ನು ಮಾಡಬೇಕಾಗಿದೆ. ಯಾಕಂದರೆ ಪ್ರತಿಯೊಬ್ಬ ಕ್ಯಾಬಿನೆಟಲ್ಲಿರುವಂಥ ಎಲ್ಲ ಮಂತ್ರಿಗಳ ಮೇಲೆ, ಎಲ್ಲ ಡಿಪಾರ್ಟ್ಮೆಂಟ್ ಮೇಲೆ, ಇನ್ಕ್ಲೂಡಿಂಗ್ CM, ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಆಫ್ ದ ಕ್ಯಾಬಿನೆಟ್ ಕರ್ನಾಟಕದ ಹೇಳ್ತಾರಂತ ಹೇಳಿದರೆ ಅದರ ಡೆಪ್ತ್ ಏನಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಮಂತ್ರಿ ಹಾಗೆ ಹೇಳಬೇಕಾದ್ರೆ ದೊಡ್ಡ ರೀತಿಯಲ್ಲಿ ಇದೊಂದು ಭ್ರಷ್ಟಾಚಾರದ ದಂಧೆ ನಡೀತಾ ಇದೆ. ಬಹುಶಃ ಇವರೆಲ್ಲ ಕಲೆಕ್ಷನ್ ಮಾಡಿ ಹೈಕಮಾಂಡಿಗೆ ಕಳಿಸೋದು ಅದು ಇದೆಲ್ಲ ಆಗ್ತಾ ಇರಬೇಕು. ಹಾಗಾಗಿ ಇವ್ರಿಗೆ ಸಹ ಅದ್ರ ಬಗ್ಗೆ ಮಾಹಿತಿ ಇದೆ, ಈ ಮಿನಿಸ್ಟ್ರಿಗೆ ಸಹ ಅದ್ರ ಬಗ್ಗೆ ಮಾಹಿತಿ ಇದೆ, ಬೇರೆ ಡಿಪಾರ್ಟ್ಮೆಂಟಿನ ಬಗ್ಗೆ ಸಹ ಮಾಹಿತಿ ಇದೆ. ಮುಖ್ಯಮಂತ್ರಿ ಅವ್ರಿಗೆ ಏನು ಹೇಳ್ತೀರಿ ಅಂತ? ಒಬ್ಬ ಸಚಿವರು, ಕ್ಯಾಬಿನೆಟ್ ಮಿನಿಸ್ಟರು ಈ ರೀತಿ ಬಹಿರಂಗ ಹೇಳಿಕೆ ಎಲ್ಲ ಸಚಿವರ ಮೇಲೆ ಆರೋಪ ಮಾಡಿದ್ದಾರೆ ಅಂದರೆ, ಮುಖ್ಯಮಂತ್ರಿ ಅವರು ಕೂಡ ಇನ್ಕ್ಲೂಡು ಕ್ಯಾಬಿನೆಟಲ್ಲಿ, ಏನು ಹೇಳ್ತೀರಿ? ಮುಖ್ಯಮಂತ್ರಿಗಳು ಅವರದ್ದೇ ಆದ ಡೆಸ್ಪರೇಷನಲ್ಲಿ ಇದ್ದಾರೆ. ಕುರ್ಚಿಯನ್ನು ಒಂದು ಉಳಿಸ್ಕೊಳ್ಳುವಂಥ ಪ್ರಯತ್ನ ಒಂದು ಕಡೆಯಲ್ಲಿ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಎಲ್ಲ ಮಂತ್ರಿಗಳು ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆಗಳಿಂದ ಎಲ್ಲೆಲ್ಲಿ ದುಡ್ಡು ಸಿಗ್ತದೆ ಆ ರೀತಿಯ ದುಡ್ಡನ್ನು ಕೀಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರ್ಬಿ ತಿಮ್ಮಾಪುರ್ ವಿರುದ್ಧ ಈಗ ಗಂಭೀರವಾದಂತ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬಂದಿದೆ. ಇಡೀ ಕ್ಯಾಬಿನೆಟ್ಗೆ ಕಪ್ಪು ಮಸಿ ಬಳಿದ್ರ ಹಾಗಾದ್ರೆ ತಿಮ್ಮಾಪುರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ತಿಮ್ಮಾಪುರ ವಿರುದ್ಧ ಸ್ವತಂತ್ರ ತನಿಖೆ ಆಗಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ.
ಹೈಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಸ್ವತಂತ್ರವಾದಂತ ತನಿಖೆ ಆಗಬೇಕು ಅನ್ನೋದು ಬಿಜೆಪಿಯ ಆಗ್ರಹ. ರಿಪಬ್ಲಿಕ್ ಕನ್ನಡದ ಜೊತೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸ್ವತಂತ್ರವಾಗಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ. ತಿಮ್ಮಾಪುರ್ ವಿರುದ್ಧ ಸ್ವತಂತ್ರವಾದಂತಹ ತನಿಖೆ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ಆಗ್ರಹ. ಈಗ ಭರತ್ ಶೆಟ್ಟಿ ಕೂಡ ಅದೇ ಆಗ್ರಹವನ್ನ ಮಾಡಿದ್ದಾರೆ. ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹಗಳೀಗ ಕೇಳಿ ಬರ್ತಾ ಇದೆ. ಇಂಡಿಪೆಂಡೆಂಟ್ ಜಡ್ಜ್ ಮೂಲಕ ತನಿಖೆಗೆ ಆದೇಶಿಸಿ ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇರೋದು. ಸಚಿವರ ನೇತೃತ್ವದ ವಿಶೇಷ ಕಮಿಟಿ ರಚನೆ ಆಗಬೇಕು ಅನ್ನುವಂತ ಪಟ್ಟನ್ನ ಕೂಡ ಬಿಜೆಪಿ ನಾಯಕರು ಹಿಡಿದಿದ್ದಾರೆ. ಎಲ್ಲಾ ಇಲಾಖೆಯಲ್ಲೂ ಭ್ರಷ್ಟಾಚಾರದ ತನಿಖೆ ಆಗಲಿ, ಪಾರದರ್ಶಕವಾಗಿ ತನಿಖೆ ಆಗಲಿ ಅಂತ ಭರತ್ ಶೆಟ್ಟಿ ಆಗ್ರಹ ಮಾಡಿರೋದು. ಪಾರದರ್ಶಕ ತನಿಖೆಗೆ ತಿಮ್ಮಾಪುರ ಸಹಕಾರ ನೀಡಲಿ, ಕೂಡಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಆರ್.ಬಿ. ತಿಮ್ಮಾಪುರ್ ನೀಡಲಿ ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಭರತ್ ಶೆಟ್ಟಿ, ಆ ಮೂಲಕ ಆಗ್ರಹವನ್ನ ಮಾಡಿದ್ದಾರೆ. ಆರ್.ಬಿ. ತಿಮ್ಮಾಪುರ ಒಂದು ಹೇಳಿಕೆಯನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ ಸರ್? ನೋಡಿ, ಆರ್.ಬಿ. ತಿಮ್ಮಾಪುರ ಅವರ ಹೇಳಿಕೆ ಏನಿದೆ, ಅವರು ಡೆಸ್ಪರೇಟ್ ಆಗಿದ್ದಾರೆ. ನಾನು ಒಬ್ಬನೇ ಸಿಕ್ಕಿಬಿದ್ದಿದ್ದೇನೆ ಅನ್ನುವಂಥ ಬೇಜಾರು ಅವರನ್ನು ಕಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬಹಳ ನೊಂದಿದ್ದಾರೆ. ನಾನು ಒಬ್ಬನೇ ಯಾಕೆ ಸಿಕ್ಕಿ ಬೀಳಬೇಕು, ಇಡೀ ಕ್ಯಾಬಿನೆಟ್ ಎಲ್ಲರೂ ಸಹ ಸಿಕ್ಕಿ ಬೀಳಬೇಕೆನ್ನುವಂಥ ಆಸೆ ಅವರಲ್ಲಿದೆ. ಅಂದರೆ ನನಗೆ ಕಂಪನಿ ಸಿಗ್ತದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಮಾಡಿದ್ದಾರೆ. ಅವ್ರು ಹೇಳೋದಂತೂ ನಿಜ. ಕರಪ್ಷನ್ನು ನನ್ನ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಅಲ್ಲ, ಎಕ್ಸೈಸಲ್ಲಿ ಮಾತ್ರ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಇದೇ ಥರದ ಕರಪ್ಷನ್ ಇದೆ ಅನ್ನೋದನ್ನು ಅವರು ಡೈರೆಕ್ಟಾಗಿ ಹೇಳಿದ್ದಾರೆ. ಅಂದರೆ ಇಡೀ ಸರ್ಕಾರದ ಮೇಲೆ ನಾವು ಏನಂತ ಹೇಳ್ತಾ ಬಂದಿದ್ದೀವಿ ಇಷ್ಟು ತನಕ, ಕ್ಯಾಬಿನೆಟ್ ಒಂದು ಮಂತ್ರಿ ಅದನ್ನು ಕನ್ಫರ್ಮ್ ಮಾಡಿದ್ದಾರೆ, ನಮ್ಮಲ್ಲಿ ದೊಡ್ಡ ರೀತಿಯ ಕರಪ್ಷನ್ ನಡೀತಾ ಇದೆ ಅನ್ನುವಂಥ ವಿಷಯದಲ್ಲಿ. ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಅವರು, ಅವರ ಸಂಬಂಧಿಕರು, ಒಬ್ಬ ಹತ್ತಿರದ ಸಂಬಂಧಿ ಮತ್ತು ಅಧಿಕಾರಿಗಳು ಎಲ್ಲರೂ ಸಹ ಇನ್ವಾಲ್ವ್ ಇದ್ದಾರೆ ಅನ್ನೋದು ಇವಾಗಲೇ ಎಲ್ಲ ಮೀಡಿಯಾದಲ್ಲಿ ಬರ್ತಾ ಇದೆ. ಮತ್ತು FIR ಸಹ ಇಬ್ಬರ ಮೇಲೆ ಆಗಿದೆ. ಇಮಿಡಿಯೇಟಾಗಿ ಅವರು ರೆಸಿಗ್ನೇಷನ್ನ ಕೊಡಬೇಕಾಗಿದೆ. ರೆಸಿಗ್ನೇಷನ್ ಕೊಡಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಹಾಗಾಗಿ ಬೇರೆ ಮಂತ್ರಿಗಳು ಯಾರು ಕರಪ್ಷನ್ ಮಾಡ್ತಾ ಇದ್ದಾರೆ ಅವರು ಸಿಕ್ಕಿಬಿಡಲಿಲ್ಲ, ಅವರು ರೆಸಿಗ್ನೇಷನ್ ಕೊಡ್ತಾ ಇಲ್ಲ, ನಾನು ಒಬ್ಬನೇ ಯಾಕೆ ರೆಸಿಗ್ನೇಷನ್ ಕೊಡಬೇಕು ಅನ್ನುವಂಥ ಒಂದು ದುಃಖದಿಂದ ಅವರು ಮಾತಾಡ್ತಾ ಇದ್ದಾರೆ. ಹಿರಿಯ ಸಚಿವರು ಈ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥ, ಮಾಧ್ಯಮಗಳಲ್ಲಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು, ಇದು ಏನು ತನಿಖೆ ಆಗಬೇಕು ಅಂತೀರಾ? ಎಲ್ಲ ಇಲಾಖೆ ಸಚಿವರ ಮೇಲೂ ಕೂಡ ಆರೋಪ ಬಂದಿದೆ, ಅಥವಾ ಯಾವ ರೀತಿಯ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತೀರಿ? ನೋಡಿ, ಇದಕ್ಕೆ ದೊಡ್ಡ ರೀತಿಯ ತನಿಖೆ ಆಗಬೇಕಾಗಿದೆ. ಇದು ಗೌರ್ಮೆಂಟನ್ನು ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಜುಡಿಷಿಯಲ್ ಇರುವಂಥ ಒಬ್ಬ ಹೈಕೋರ್ಟ್ನವ್ರು ಯಾರು ದೊಡ್ಡ ಜಡ್ಜನ್ನು ಹಿಡಿದು ಅವರ ನೇತೃತ್ವದಲ್ಲಿ ಇದೊಂದು ಎನ್ಕ್ವೈರಿ ಆದರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇದು ಮೋಡದಲ್ಲಿ ಏನಾಗಿದೆ, ಮತ್ತೊಂದರಲ್ಲಿ ಏನಾಗಿದೆ, ಅದೇ ರೀತಿಯಲ್ಲಿ ಇದು ಮುಚ್ಚಿ ಹಾಕುವಂಥ ಕೆಲಸ ಆಗ್ತದೆ. 2 ರೌಂಡ್ ಎನ್ಕ್ವೈರಿ ಮಾಡ್ತಾರೆ, ಮತ್ತೇನು ಸಹ ಮುಂದುವರಿದಿಲ್ಲ. ಇದೊಂದು ಇಂಡಿಪೆಂಡೆಂಟ್ ಜಡ್ಜ್ ಮೂಲಕ ಒಂದು ಸಮಿತಿಯನ್ನು ಮಾಡಿ ಅವರ ಮೂಲಕ ಇದನ್ನು ಮಾಡಬೇಕಾಗಿದೆ. ಯಾಕಂದರೆ ಪ್ರತಿಯೊಬ್ಬ ಕ್ಯಾಬಿನೆಟಲ್ಲಿರುವಂಥ ಎಲ್ಲ ಮಂತ್ರಿಗಳ ಮೇಲೆ, ಎಲ್ಲ ಡಿಪಾರ್ಟ್ಮೆಂಟ್ ಮೇಲೆ, ಇನ್ಕ್ಲೂಡಿಂಗ್ CM, ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಆಫ್ ದಿ ಕ್ಯಾಬಿನೆಟ್ ಕರ್ನಾಟಕದ ಹೇಳ್ತಾರಂತ ಹೇಳಿದರೆ ಅದರ ಡೆಪ್ತ್ ಏನಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಮಂತ್ರಿ ಹಾಗೆ ಹೇಳಬೇಕಾದ್ರೆ ದೊಡ್ಡ ರೀತಿಯಲ್ಲಿ ಇದೊಂದು ಭ್ರಷ್ಟಾಚಾರದ ದಂಧೆ ನಡೀತಾ ಇದೆ. ಬಹುಶಃ ಇವರೆಲ್ಲ ಕಲೆಕ್ಷನ್ ಮಾಡಿ ಹೈಕಮಾಂಡಿಗೆ ಕಳಿಸೋದು ಅದು ಇದೆಲ್ಲ ಆಗ್ತಾ ಇರಬೇಕು. ಹಾಗಾಗಿ ಇವ್ರಿಗೆ ಸಹ ಅದ್ರ ಬಗ್ಗೆ ಮಾಹಿತಿ ಇದೆ, ಈ ಮಿನಿಸ್ಟ್ರಿಗೆ ಸಹ ಅದ್ರ ಬಗ್ಗೆ ಮಾಹಿತಿ ಇದೆ, ಬೇರೆ ಡಿಪಾರ್ಟ್ಮೆಂಟಿನ ಬಗ್ಗೆ ಸಹ ಮಾಹಿತಿ ಇದೆ. ಮುಖ್ಯಮಂತ್ರಿ ಅವ್ರಿಗೆ ಏನು ಹೇಳ್ತೀರಿ ಅಂತ? ಒಬ್ಬ ಸಚಿವರು, ಕ್ಯಾಬಿನೆಟ್ ಮಿನಿಸ್ಟರು ಈ ರೀತಿ ಬಹಿರಂಗವಾಗಿ ಹೇಳಿಕೆ ಎಲ್ಲ ಸಚಿವರ ಮೇಲೆ ಆರೋಪ ಮಾಡಿದ್ದಾರೆ ಅಂದರೆ, ಮುಖ್ಯಮಂತ್ರಿ ಅವರು ಕೂಡ ಇನ್ಕ್ಲೂಡ್ ಕ್ಯಾಬಿನೆಟಲ್ಲಿ, ಏನು ಹೇಳ್ತೀರಿ? ಮುಖ್ಯಮಂತ್ರಿಗಳು ಅವರದ್ದೇ ಆದ ಡೆಸ್ಪರೇಷನಲ್ಲಿ ಇದ್ದಾರೆ. ಕುರ್ಚಿಯನ್ನು ಒಂದು ಉಳಿಸ್ಕೊಳ್ಳುವಂಥ ಪ್ರಯತ್ನ ಒಂದು ಕಡೆಯಲ್ಲಿ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಎಲ್ಲ ಮಂತ್ರಿಗಳು ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆಗಳಿಂದ ಎಲ್ಲೆಲ್ಲಿ ದುಡ್ಡು ಸಿಗ್ತದೆ ಆ ರೀತಿಯ ದುಡ್ಡನ್ನು ಕೀಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.